ಹಾಲು ಕೆಟ್ಟರೂ ಹಾಲು ಮತ ಕೆಡಲ್ಲ ಅಂತ. ಹಾಗೆ ಹಾಲು ಮತ್ತವ್ರಿಗೆ ಅಧಿಕಾರ ಬಂದರೆ ಇಸ್ಕೊಳ್ಳೋದು ಕಷ್ಟ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೇ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿರೋದು. ನಮಸ್ಕಾರ ವೀಕ್ಷಕರೇ, ಕೋಡಿಶ್ರೀ ಭವಿಷ್ಯ, ಬೆಂಕಿ ಬಬಲಾದಿ ಭವಿಷ್ಯ. ಹೌದು, ದೀಪಾವಳಿಯ ದಿನದಂದು ಬೆಂಕಿ ಬಬಲಾದಿ ಭವಿಷ್ಯ ಸ್ಫೋಟಗೊಂಡಿದೆ. ಇತ್ತ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಕೋಡಿಮಠದ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇದೆಲ್ಲದರ ನಡುವೆ ಹವಾಮಾನ ಇಲಾಖೆಯಿಂದ ರಾಜ್ಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹಾಗಾದರೆ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯವಾಣಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ತ್ಯಜಿಸ್ತಾರಾ? ಕೈಬಳೆ ಒಡೆದಾವು ಆತಂಕ ಮೂಡಿಸಿದ್ಯಾಕೆ ಬೆಂಕಿ ಬಬಲಾದಿ ಕಾಲಜ್ಞಾನ ಭವಿಷ್ಯವಾಣಿ? ತಿರುಪತಿ ಜಲಪ್ರಳಯ ಸೇರಿದಂತೆ ಎಲ್ಲವೂ ಸತ್ಯವಾಗುತ್ತಿದೆ. ಬಬಲಾದಿ ಸಿದ್ದು ಮುತ್ಯ ಕಾಲಜ್ಞಾನ. 2025 ವರ್ಷ ಅಂತ್ಯವಾಗ್ತಾ ಇದ್ದಂತೆ ಸಾಲು ಗಂಡಾಂತರಗಳು ಒಕ್ಕರಿಸ್ಕೊಳ್ತಾ ಇರೋದ್ರಿಂದ ಈ ಕಾಲಜ್ಞಾನಿಗಳು ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗತ್ತಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಬೆಂಕಿ ಬಬಲಾದಿ ಭವಿಷ್ಯವಾಣಿ ಕೋಡಿಶ್ರೀಗಳು ನುಡಿಯುವ ಕಾಲಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲನೇದಾಗಿ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರುವ ಕೋಡಿಶ್ರೀಗಳ ಅದೊಂದು ಭವಿಷ್ಯವಾಣಿಯ ಬಗ್ಗೆ ನೋಡ್ತಾ ಹೋಗೋಣ. ರಾಜಕೀಯ ಮಳೆ ಬಗ್ಗೆ ಆಗಾಗ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿತಾನೆ ಇರ್ತಾರೆ. ಇದೀಗ ಮತ್ತೊಂದು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಆ ಭವಿಷ್ಯವಾಣಿಗೆ ಸಿದ್ದರಾಮಯ್ಯ ಜೊತೆಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕುರಿತಾದ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಹಿಂದೆ ಭವಿಷ್ಯವಾಣಿಗಳು ನಿಜವಾಗಿದ್ವು. ಇದೀಗ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತಾದಂತಹ ಚರ್ಚೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿಯೇ ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ ಅಥವಾ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಮುನ್ನೆಲೆಗೆ ಬರತಾಗಿದೆ. ಇದೇ ವೇಳೆ ಕೋಡಿಮಠದ ಶ್ರೀಗಳು ಹೇಳಿಕೆ ಕೊಟ್ಟಿರುವಂತಹ ಒಂದು ಸುದ್ದಿ ಅಥವಾ ಒಂದು ಭವಿಷ್ಯವಾಣಿ ಕುತೂಹಲ ಸೃಷ್ಟಿ ಮಾಡಿದೆ. ಹಾಲು ಕೆಟ್ಟರೂ ಹಾಲು ಮತ ಕೆಡುವುದಿಲ್ಲ ಅಂತ ಹೇಳಿದ್ದರು. ಉತ್ತರದ ನಾಡಿನಲ್ಲಿ ಹಗೆಯ ಬೇಗೆ ಎದ್ದಿತು, ಸುತ್ತುವರಿದು ಬರುವಾಗ ಜಗವೆಲ್ಲ ಕೋಳಾದಿತು ಅಂತ ಕೋಡಿಶ್ರೀಗಳು ಹೇಳಿದ್ರು. ಸಾಮೂಹಿಕ ಹತ್ಯೆಯಾಗತ್ತೆ ಅಂತ ಹೇಳಿದ್ದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರನ್ನ ಕೊಂದ್ರು. ಸುತ್ತುವರೆದು ಬಂದಾಗ ಜಗವೆಲ್ಲ ಕೊಳಕಾಯಿತು ಎಂದ್ರೆ ಆ ಕೃತ್ಯ ಜಗತ್ತಿನಾದ್ಯಂತ ಹರಡುತ್ತದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಅಲ್ಲದೆ ಮತೀಯ ಗಲಭೆಗಳು ಹೆಚ್ಚಾಗಿ ಜನರಲ್ಲಿ ಅಶಾಂತಿ ಮೂಡುತ್ತೆ ಅಂತ ಈ ಹಿಂದೆ ಹೇಳಿದ್ದೆ. ಹಿಂದೆಲ್ಲ ರಾಜರು ಮಹಾರಾಜರು ಚಕ್ರವರ್ತಿಗಳಿದ್ರು. ಅವರು ಒಂದು ಸ್ಥಾನವನ್ನ ಗುರುಗಳಿಗಾಗಿ ಮೀಸಲಿಡ್ತಾ ಇದ್ರು. ಅವರು ಕೊಡುವ ಮಾರ್ಗದರ್ಶನದಲ್ಲಿ ಸಾಗುತ್ತಿದ್ದರು, ರಾಜ್ಯಭಾರ ಮಾಡ್ತಾ ಇದ್ರು. ಆದ್ರೆ ಇದೀಗ ಅಂತಹದ್ಯಾವುದೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿ ಇರ್ತೇವೆ, ಯಾವ ಮಣ್ಣಲ್ಲಿ ಇರ್ತೇವೆ, ಅಲ್ಲಿ ಅನ್ನ ತಿಂತೇವೆ, ಅಲ್ಲಿಗೆ ಒಳ್ಳೆದಾಗಬೇಕು ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಸರಿಯಾದ ಸಮಯಕ್ಕೆ ಮಳೆ ಸುರಿಯುತ್ತಿರುವುದರಿಂದ ಸಕಾಲದಲ್ಲಿ ಮಳೆ ಬರದೇ ಇರಬಹುದು ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ. ಇನ್ನು ಹಾಲು ಕೆಟ್ಟರೂ ಹಾಲು ಮತ ಕೆಡದು ಅನ್ನುವ ಮಾತು ನಮ್ಮಲ್ಲಿದೆ. ಹಾಲು ಮತದವರ ಬಳಿ ಅಧಿಕಾರವಿದ್ರೆ ಅದನ್ನ ವಾಪಸ್ ತೆಗೆದುಕೊಳ್ಳೋದು ತುಂಬಾ ಕಷ್ಟ. ಅವರೇ ಕೊಟ್ರೆ ಬದಲಾಗಬಹುದೇ ಹೊರತು ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಅವರನ್ನ ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯನವರೇ ಮುಂದಿನ 5 ವರ್ಷಗಳವರೆಗೆ ಅಧಿಕಾರವನ್ನ ಪೂರ್ಣಗೊಳಿಸಲಿದ್ದಾರೆ. ಅವರಿಗೆ ಯಾವುದೇ ಸಂಕಷ್ಟ ಕಂಟಕ ಇಲ್ಲ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದೇ ವೇಳೆ ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಅದೇ ತೆರನಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸರ್ಕಾರವನ್ನ ಅನುಭವಿಸ್ತಾ ಇದ್ದಾರೆ, ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಅತ್ಯುನ್ನತ ಸ್ಥಾನಕ್ಕೆ ಹೋಗಲಿದೆ ಅನ್ನೋದರ ಮೂಲಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದು ರಾಜಕೀಯದ ಬಗ್ಗೆ ನುಡಿದಿರುವಂತಹ ಕಾಲಜ್ಞಾನ ಭವಿಷ್ಯವಾಣಿ. ಇದಿಷ್ಟೇ ಅಲ್ಲದೆ ಮತ್ತೊಂದು ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ವಾಯು ರೂಪದಲ್ಲಿ ಮತ್ತೊಂದು ಬಾಧೆ ಅಪ್ಪಳಿಸಲಿದೆ. ಈ ಬಾಧೆ ಸುನಾಮಿಯಂತೆ ಅಪ್ಪಳಿಸಲಿದ್ದು ಮುಂದಿನ 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಉಸಿರಾಟಕ್ಕೆ ತೊಂದರೆಯಾಗಿ ಜನ ಸಾಯ್ತಾರೆ. ಲೋಕಕ್ಕೆ ವಾಯು ಜಲದಿಂದ 5 ವರ್ಷ ಗಂಡಾಂತರ ಇದೆ ಅಂತ ಇದೇ ವೇಳೆ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಎದುರಾಗಲಿದ್ದು ಜನ ಹುಷಾರಾಗಿರೋದು ಒಳ್ಳೆಯದು. ಹಿಮಾಲಯ ಕರಗಿ ದಿಲ್ಲಿವರೆಗೂ ಬರುತ್ತೆ. ಅಲ್ಲದೆ ಮೇಘ ಸ್ಫೋಟಗಳು ಆಗತ್ತೆ.
ಭೂಕಂಪ ಸಂಭವಿಸುತ್ತೆ, ಮತೀಯ ಗಲಭೆಗಳು ಹೆಚ್ಚಾಗತ್ತೆ. ಒಂದು ಕಡೆ ಪ್ರಕೃತಿ ಮಾನವನ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ದ್ವೇಷದ ಹಗೆಯಲ್ಲಿ ಮಾನವ ಕುಲ ಹೊತ್ತಿ ಉರಿತಾ ಇದೆ. ಒಬ್ಬ ಮತ್ತೊಬ್ಬನಿಗೆ ಆಗಲ್ಲ, ಮತ್ತೊಬ್ಬ ಮಗದೊಬ್ಬನಿಗೆ ಆಗಲ್ಲ, ಹೀಗೆ ದ್ವೇಷದಿಂದ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ. ಹಿಂಗಾಗಿ ಇಡೀ ಬ್ರಹ್ಮಾಂಡ ಒಂದಲ್ಲ ಒಂದು ದಿನ ಸ್ಮಶಾನವಾಗತ್ತೆ ಅನ್ನೋದರ ಮೂಲಕ ಭವಿಷ್ಯವಾಣಿಗೆಯನ್ನು ನುಡಿಸಲಾಗಿದೆ. ನಿಮಗೆಲ್ಲ ಅನಿಸಿರಬಹುದು, ಈಗ ನೋಡಿ ಮತೀಯ ಗಲಭೆಗಳು, ಎಲ್ಲೋ ಒಂದು ಕಡೆ ಪ್ರತಿಭಟನೆಗಳು, ಜೊತೆಗೆ ಮತ್ತೊಂದು ಮಗದೊಂದು ಆಗಿ ಹುಳುವಿನಂತೆ ಸಾಯ್ತಾ ಇದ್ದಾರೆ. ಜನ ರಸ್ತೆಗಳಲ್ಲಿ ಸಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಕೃತಿ ದೇವಿ ಮುನಿಸಿಕೊಂಡಿದ್ದು ಪ್ರಕೃತಿ ವಿಕೋಪದಿಂದ ಮಾನವ ಸಾಯ್ತಾ ಇದ್ದಾನೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಕಲಿಯುಗ ಅಂತ್ಯವಾಗಿ ಮತ್ತೊಂದು ಯುಗ ಶುರುವಾಗತ್ತಾ? ಆ ಯುಗ ಹೆಂಗಿರಲಿದೆ ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಇನ್ನು ಕೋಡೀಶ್ವರಿಗಳ ಭವಿಷ್ಯವಾಣಿ ಇವೆಲ್ಲವೂ ಕೂಡ ನಿಜವಾಗುತ್ತಾ ಅನ್ನೋ ಕಾಡುವಂತ ಇದು ಕೋಡೀಶ್ವರಿಗಳ ಭವಿಷ್ಯವಾಣಿ. ಇನ್ನೊಂದು ಕಾಲಜ್ಞಾನವನ್ನ ನುಡಿಯುವಂತಹ ದೇವಸ್ಥಾನ ಇದೆ, ಅದುವೇ ಬೆಂಕಿ ಬಬಲಾದಿ ಮಠದಿಂದ ಬರುವಂತಹ ಒಂದೊಂದು ಕಾರಣಿಕ ಭವಿಷ್ಯವಾಣಿಗಳು ಮುಂದೆ ಆಗೋದನ್ನ ಹೇಳಿ ನಿಜವಾದಂತಹ ಕುರುಹುಗಳು ಕೂಡ ಇದ್ದಾವೆ. ಈ ವರ್ಷ ಬಬಲಾದಿ ಮುತ್ಯ ಕಾಲಜ್ಞಾನ ಏನಂತಂದ್ರೆ, ರಾಜಕೀಯ ಏರಿಳಿತವಾಗಲಿದೆ, ಪಕ್ಷಗಳೊಳಗೆ ಅಸೂಯೆ ಮೂಡಲಿದೆ, ಗಾಳಿ ಹೆಚ್ಚಾಗಲಿದೆ, ಮಹಾವ್ಯಾಧಿ ಹುಟ್ಟುತ್ತದೆ, ಆಂಧ್ರ ತೆಲುಗು ರಾಜ್ಯಕ್ಕೆ ಕೆಡುಕಾಗಲಿದೆ, ಯುದ್ಧದ ಭಯವೂ ಇದೆ. ಚಿಕ್ಕಯ್ಯನವರು ಬರೆದಿಟ್ಟಿರುವ ಕಾಲಜ್ಞಾನ ಎಂದಿಗೂ ಸುಳ್ಳಾಗೋದಿಲ್ಲ ಮಕ್ಕಳ್ರಿಯ ಅನ್ನೋದರ ಮೂಲಕ ಬೆಂಕಿ ಬಬಲಾದಿ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. 500 ವರ್ಷಗಳ ಹಿಂದೆ ಚಿಕ್ಕಯ್ಯಪ್ಪ ಸ್ವಾಮೀಜಿ ಬರೆದಿಟ್ಟಿರುವ ವಿಜಯಪುರ ಜಿಲ್ಲೆಯ ಬೆಂಕಿ ಬಬಲಾದಿ ಸದಾಶಿವಮುತ್ಯ ಮಠದ ಸದಾಶಿವಮುತ್ಯ 2025 ಕುರಿತು ಕಾಲಜ್ಞಾನವನ್ನ ಹೇಳಿದ್ದಾರೆ. ಅವರ ಹೇಳಿಕೆ ಸದ್ಯ ಭಕ್ತರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ವರ್ಷ ಸದಾಶಿವಪ್ಪ ಚಿಕ್ಕಯ್ಯ ಮುತ್ಯ ಬರೆದಿಟ್ಟಿರುವ ಕಾಲಜ್ಞಾನವನ್ನ ಓದಿದ್ದು, ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯಿರನ್ನ ಅನ್ನುವಂತಹ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಈ ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳಾಗಲಿದ್ದು, ಹಣದ ಹಿಂದೆ ಜನರಿಗೆ ಬಂಧುತ್ವದ ಬಗ್ಗೆ ತಿಳಿಯುವ ಸಮಯ ಬಂದಿದೆ. ಈ ವರ್ಷ ವಿದ್ಯುತ್ ಶಕ್ತಿ ಮತ್ತು ನೀರಿನ ಕೊರತೆ ಬಹಳವಾಗಿ ಕಾಡಲಿದೆ ಅಂತ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಅಂದರೆ ಈ ಬಾರಿ ರಾಜ್ಯದಲ್ಲಿ ಮಳೆಯ ಕೊರತೆಯಾಗಬಹುದು ಅನ್ನೋದರ ಮೂಲಕ ಭಕ್ತರು ಆತಂಕಕ್ಕೆ ಕಾರಣವಾಗಿದೆ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಕೂಡ ಭವಿಷ್ಯವಾಣಿಯನ್ನು ನುಡಿಯಲಾಗಿದ್ದು, ರಾಜ್ಯ ರಾಜಕೀಯದಲ್ಲಿ ಭಾರೀ ಬದಲಾವಣೆಗಳೇ ಆಗಲಿವೆ ಅಂತ ಹೇಳಲಾಗಿದೆ. ಭೂಕಂಪ, ಅಗ್ನಿ ದುರಂತ ಹೆಚ್ಚಾಗಲಿದ್ದು, ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಗಲಿದೆ. ಈ ವರ್ಷ ಮಾನವೀಯತೆ, ಮನುಷ್ಯತ್ವದ ಹೊಸ ಸಂಚಲನ ತಿಳಿಯಿರನ್ನ ಅಂತ ಮುತ್ಯ ಹೇಳಿದ್ದಾರೆ. ಇನ್ನು ಕಾಡ್ಗಿಚ್ಚು ಹೆಚ್ಚಾಗಲಿದ್ದು, ಎಲ್ಲಾ ಪ್ರಾಣಿಗಳು ಕಾಡಿನಿಂದ ನಾಡಿಗೆ ಬರುವ ಸಮಯ ಬಂದಿದೆ. ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರುತ್ತವೆ. ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆಗೆ ಹಾನಿಯಾಗಲಿದೆ. ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೈಲುಗಲ್ಲು ಸಾಧಿಸಲಿದ್ದಾರೆ ಅಂತ ಕಾಲಜ್ಞಾನದಲ್ಲಿ ನುಡಿಯಲಾಗಿದೆ. ಇನ್ನು ದೇಶದಲ್ಲಿ ಕಳ್ಳರ ಕಾಟ ಮತ್ತಷ್ಟು ಹೆಚ್ಚಾಗಲಿದೆ. ಮಳೆ ಬೆಳೆ ಮಧ್ಯಮ ಪ್ರಮಾಣದಲ್ಲಿ ಇರಲಿದೆ. ಜನಸಾಮಾನ್ಯರಿಗೆ ವಿವಿಧ ರೋಗಗಳು ಕಾಡಲಿವೆ. ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಸಿಗಲಿದೆ. ರಾಷ್ಟ್ರ ನಾಯಕರಿಗೆ ಅನಿಷ್ಟ ಕಾದಿದ್ದು, ಆಳುವ ಮಹಾನಾಯಕನಿಗೆ ಅಪಾಯ ಇದೆ ಎನ್ನುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಅದೇನೇ ಆಗಲಿ, ಇಂತಹ ಭವಿಷ್ಯವಾಣಿಗಳನ್ನ ಕೇಳಿದಾಗ ಒಂಚೂರು ಹೆಚ್ಚು ಕಮ್ಮಿ ಅಂದ್ರೆ ಒಂಚೂರು ಭಯ ಕೂಡ ಆಗತ್ತೆ. ಈ ಬಾರಿ ಇದಿಷ್ಟೇ ಇರದೆ, ಈ ಬಾರಿ ಜೋರಾದ ಗಾಳಿ ಬೀಸಲಿದೆ. ಆಳುವ ದೊರೆಗಳಿಗೆ ಒಳಗೊಳಗೆ ಕಿತ್ತಾಟ ಹೆಚ್ಚಾಗಲಿದೆ. ಯುದ್ಧ, ವೈರತ್ವ ಹೆಚ್ಚಾಗಿ ದೇಶಕ್ಕೆ ಕೆಡುಕು ಸಂಭವಿಸಲಿದೆ. ಮೇವು, ಕಾಳು, ಕಡಿಗಳನ್ನು ಜೋಪಾನವಾಗಿಟ್ಟುಕೊಳ್ಳುವಂತೆ ರೈತರಿಗೆ ಕಾಲಜ್ಞಾನದಲ್ಲಿ ಮುತ್ಯ ಹೇಳಿದ್ದಾರೆ. ಕಾಳು ಕಡ್ಡಿಗಳ ಬೆಲೆ ಗಗನಕ್ಕೇರಲಿದೆ. ಮಹಾನಗರಗಳಿಗೆ ತೊಂದರೆ ಇದೆ. ಬೆಲೆ ಏರಿಕೆಯಿಂದ ಜನ ತೊಂದರೆ ಅನುಭವಿಸಲಿದ್ದಾರೆ. ತೈಲ ಬೆಲೆ ಅಂದ್ರೆ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಕಾಲಜ್ಞಾನದಲ್ಲಿ ಸದಾಶಿವ ಮುತ್ಯ ತಿಳಿಸಿದ್ದಾರೆ. ಅದೇನೇ ಆಗಲಿ, ಇಲ್ಲಿ ಒಂದು ಪ್ರಮುಖ ಕಾಲಜ್ಞಾನ ಅಂತಂದ್ರೆ, ಆಳುವ ದೊರೆಗಳಿಗೆ ಅನಿಷ್ಟ ಕಾದಿದ್ದು, ಆಳುವ ಮಹಾನಾಯಕನಿಗೆ ಅಪಾಯ ಇದೆ ಎನ್ನುವುದರ ಮೂಲಕ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಹಾಗಾದ್ರೆ ಆಳುವ ದೊರೆಗಳು ಇಲ್ಲಿ ಯಾರಿರಬಹುದು ಅನ್ನೋದರ ಮೂಲಕ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಭವಿಷ್ಯವಾಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ.